ಇದಕ್ಕಿದಾಗಿ ಬಂದ್ಬಿಟ್ಟೆ. ಬರ್ಬೇಕಾದ್ರೆ ಒಂದ್ ಮಾತು ಕೂಡ ಹೇಳಿಲ್ಲ. ಏನಪ್ಪ ಅಂತ ಸರಿ ಬಿಡು, ನೀನೊಂದ್ ವೇಳೆ ಬರೋದಕ್ಕೆ ನಾನ್ ಬರ್ತೀನಿ ಅಂತ ಹೇಳ್ದೆ ಒಂದು ಚಿಂತೆ ಇಲ್ಲ. ಒಂದ್ ಫೋನ್ ಆದ್ರೂ ಮಾಡಿ ಫೋನಲ್ಲಾದ್ರೆ ವಿಚಾರ ಮಾತಾಡ್ಬೋದಿತ್ತಲ್ಲ. ಅರ್ಜೆಂಟ್ ಆಗಿ ಬರ್ಬೇಕು ಅಂತ ಮಾತಾಡೋರು ಫೋನ್ ಮಾಡಿದ್ರು, ಅದಕ್ಕಾಗಿ ನಾನು ಬಂದೆ. ಆಮೇಲೆ ಕಾಣ್ತಿಲ್ವಲ್ಲ, ಅವ್ರು ಇಲ್ಲೆಲ್ಲ ಹೊರಗಡೆ ಹೋಗಿರ್ಬೇಕು. ನೀನ್ ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊ, ಅವ್ರು ಬರ್ತಾರೆ. ಪ್ರಯಾಣ ಮಾಡಿದ್ರೆ ಸುಸ್ತಾಗಿರ್ಬೋದು, ಒಳಗಡೆ ಹೋಗಿ ಬ್ಯಾಗ್ ಎಲ್ಲ ಇಟ್ಟು ಕೈಕಾಲು ಮುಖ ತೊಳ್ಕೊಂಡು ರೆಸ್ಟ್ ಮಾಡ್ಕೊ, ಅಷ್ಟರಲ್ಲಿ ಬರ್ತಾರೆ. ಆಯ್ತಾ? ಆಯ್ತಕ್ಕ. ನಮ್ಮ ಅಳಿಯ ವೀರೇಶ್ ಬಂದಿದ್ದಾನೆ. ಹೌದ್ರಿ, ಈಗ ತಾನೇ ಬಂದಿದ್ದಾನೆ. ಒಳಗಡೆ ರೆಸ್ಟ್ ತಗೋ ಅಂತ ನಾನೇ ಹೇಳಿದೆ. ಯಾಕೆ? ಅವರಿಬ್ಬರ ಮದುವೆ ಬಗ್ಗೆ ಮಾತನಾಡ್ಬೇಕಾಗಿತ್ತಲ್ಲ. ಅವರಿಬ್ರು ಚಿಕ್ಕವರಿರುವಾಗ ಹಿರಿಯರೇನೋ ಅವರಿಬ್ಬರು ಮದುವೆ ಅಂತ ಹೆಸರಿಟ್ಟು ಹೋದ್ರು. ಆದ್ರೆ ವೀರೇಶ ಈಗ ವಯಸ್ಸಿಗೆ ಬಂದ ಯುವಕ, ಮೇಲಾಗಿ ಸರ್ಕಾರಿ ನೌಕರಸ್ಥ. ಅವನ ಆಸೆ, ಅಭಿಲಾಷೆ, ಅಭಿಪ್ರಾಯಗಳನ್ನು ಕೇಳುವುದು ಒಳ್ಳೆಯದಲ್ಲವೇ? ಅವನು ನನ್ನ ತಂಗಿ ಕಾವೇರನ್ನ ಮದುವೆ ಆದ್ರೆ ಏನೂ ತೊಂದರೆ ಇಲ್ಲ. ಅವನು ಬೇರೆ ಯಾರು ಅಲ್ಲ, ನನ್ನ ತಾಯಿಯ ತಮ್ಮ. ಆಗ್ತಾನೆ. ಹಾಗಾದ್ರೆ ಅವರನ್ನ ಕೈಲ ಕಾವ್ಯ, ಈ ವಿಚಾರದಲ್ಲಿ ನಿಮ್ಮ ಮುಂದೆ ನಾನು ತಿರುಗಿ ಉತ್ತರವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನನ್ನ ಸರ್ವ ಬೆಳವಣಿಗೆ ಕಾರಣೀಕರ್ತರಾದ್ರು ನೀವು. ನಾನು ಚಿಕ್ಕಂದಿರುವಾಗ ನನ್ನ ತಂದೆ ತಾಯಿ ತೀರ್ಕೊಂಡ್ರು. ನನಗೆ ವಿದ್ಯೆಯನ್ನು ಕಲಿಸಿದ್ರಿ, ಬುದ್ಧಿಯನ್ನು ಹೇಳಿದ್ರಿ, ಒಳ್ಳೆ ಸರ್ಕಾರಿಯ ಹುದ್ದೆಯನ್ನು ಸಹ ಕೊಡಿಸಿರಿ. ನಿಮ್ಮ ಉಪಕಾರವನ್ನು ಈ ಜನ್ಮದಲ್ಲಿ ಮರೆಯೋದಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಮಾವ. ನೋಡಿ, ನಾನು ಒಂದು ದೃಢ ನಿರ್ಧಾರವನ್ನು ಮಾಡಿದ್ದೇನೆ. ಯಾವುದೇ ಕಾರಣಕ್ಕೂ ನಾನು ಕಾವ್ಯವನ್ನು ಬಿಟ್ಟು ಬೇರೆ ಯಾರನ್ನೂ ನಾನು ಮದುವೆ ಆಗ್ಲಾರೆ. ಕಾವ್ಯ ನನ್ನ ಜೀವನದ ಸಂಗಾತಿ ಮಾವ, ಇದು ಸತ್ಯ ಮಾವ. ವೀರೇಶ, ನಿಜವಾಗಿಯೂ ಮಾನವೀಯ ಮನುಷ್ಯನಂದ್ರೆ ನೀನೇ ಕಡೆಯ. ನಿನ್ನಂತ ಅಳಿಯನನ್ನು ಪಡಿಬೇಕಾದ್ರೂ ನಾವು 7 ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು. ಅದೇನಿರ್ಲಿ ಕಾವ್ಯ, ನಿನ್ನ ಅಭಿಪ್ರಾಯಗಳನ್ನು ತಿಳಿಸಮ್ಮ. ಹೌದು ಕಾವ್ಯ, ವೀರೇಶ ನಿನ್ನನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅದೇ ರೀತಿ ನಿನಗೆ ನಮ್ಮ ವೀರೇಶನನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ತಾನೆ? ಅಣ್ಣ, ಅದೇ ನಾನು ಈ ನನ್ನ ಮಾವನ ಬಿಟ್ರೆ ಬೇರೆ ಯಾರನ್ನೂ ಮದುವೆನೇ ಆಗೋದಿಲ್ಲ. ಹಾಗಾದ್ರೆ ಇದೇ ಸಂತೋಷದಲ್ಲಿ ಕೂಡಿ ಹಾಡೋಣ. ಓಕೆ ಮಾವ. ಗೇರಿನ ಗೂಡು ಗೇರಿನ ಗೂಡು ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯಲ್ಲಿ ನಾಡಿನ ಜೇನಂತೆ. ಇದೇ ಸಂತೋಷದಲ್ಲಿ ಎಲ್ಲರೂ ಸೇರಿ ಊಟ ಮಾಡೋಣ. ಬನ್ನಿ ಹತ್ತಿರ.